ಅಮ್ಮನವ್ರ ಭವಿಷ್ಯ ಸುಳ್ಳಾಗೋದಿಲ್ಲ ಅಂತಾರೆ. ಈ ಬಾರಿ ಸಿಎಂ ಬದಲಾವಣೆ ಚರ್ಚೆ ನಡೀತಿದೆ ರಾಜ್ಯದಲ್ಲಿ. ಯಾವ ಅಮ್ಮನವರು? ಪ್ರಪಂಚ ತುಂಬ ಅಮ್ಮನವರು. ಯಾವ ಭೈರವಮ್ಮ ಎಲ್ಲಿರ್ತಾರೆ ನೀವೆಂತ ಹೇಳಿ ಫಸ್ಟ್. ನಿಮ್ಮ ಎದುರಿಗಿದೆ. ನನ್ನ ಮಾತು ಇಲ್ಲಿ ತನಕ ಸುಳ್ಳಾಗಲ್ಲ ಸ್ವಾಮಿ. ಯಾಕಾಗಬೇಕದು? ಅವತ್ತು DKC ಇಲ್ಲಿ ಹೆಚ್ಚು ಕಮ್ಮಿ ಒಂದು 3 ವರ್ಷಕ್ಕೆ ಇದೇನು ಇದೆಲ್ಲ ಕಚಡ ವ್ಯವಹಾರ ನಡೆಯೋಕ್ಕಿಂತ ಮುಂಚೆ DKC ಮನೆಗೆ ಹೋಗಿದ್ದೇನೆ. ನಾವೇ ಕರ್ಸ್ಕೊಂಡಿದ್ದ ಅವನು. ಹೋಗಿದ್ದೆ, ಇಷ್ಟತ್ರ ಗಣಪನ ಕೊಟ್ಟ, ಅವ್ನ ಹೆಂಡತಿ ಸೀರೆ ಗೀರೆ ಕೊಟ್ಟು ಉಡಿ ತುಂಬಿಸಲು ಏನಾಗುತ್ತೆ ಅಂತ ಅಂದ. ಏನಾಗಬೇಕಾಗಿತ್ತು ಅಂದೆ. ಮುಂದಿನ ಕತೆ ಅಂದ. ಮುಂದಿನ ಕತೆ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಆಗುತ್ತೆ ಅಂದೆ. ಏನು ಹಂಗಂದ್ರೆ ಅಂತ ಅರ್ಥ ಆಗಿಲ್ಲ. ನಾವು ಎಲ್ಲಮ್ಮನ ಊರಿನವ್ರಲ್ರಿ, ಹೌದಲ್ಲ? ನಾವು ಎಲ್ಲಮ್ಮನ ನಾಡು ಗಂಡು ಗರ್ತಿ ನಾಡಿನವರು. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಇದೆ, ನೀ ದುಡ್ದಿದ್ದ ದುಡ್ಡು ಇನ್ಯಾವನು ತಿಂದು ಗುಂಡ್ಗಾಗಿ ಕೂತ್ಕೊಂತಾನೆ ಅಂತ ಅಷ್ಟೇ ಅರ್ಥ, ಇನ್ನೇನಿಲ್ಲ. ಅದು ಸತ್ಯ ಆಯ್ತೋ ಇಲ್ವಾ? ಅವತ್ತು ಹೇಳಿದ್ದೆ 11 ದಿವಸಕ್ಕೆ ಮಂತ್ರಾಲಯ ಮುಳುಗುತ್ತೆ ಅಂತ. ಮುಳುಗುತ್ತಾ ಇಲ್ವಾ? 1 ವರ್ಷದ ಮುಂಚೆ ಡೇಟ್ ನೀವು ಹೇಳಿದ್ದಲ್ಲ, ನಾವೇ ಹಾಗೆ ನಂಬೋದಮ್ಮವರೇ? ನಂಬಬೇಕ್ರಿ. ಡೇಟ್ ಬರ್ಸಿದ್ದೀನಿ. ಇದೇ ವಿನಯ್ ಕುಲಕರ್ಣಿ ಮನೆಗೆ ಹೋಗಿ, ವಿನಯ್ ಕುಲಕರ್ಣಿ ಹೆಂಡತಿ ಅಲ್ಲಿ ಅವಳ ಹೆಸರೇನು ಲೀಲಾ, ಶಿವಲೀಲಾ ಮುಂದೆ ಹೇಳಿದೆ, ನಿನ್ನ ಗಂಡಂಗೆ ಈ ಪರಿಸ್ಥಿತಿ ಇದೆ, ಅವ್ನ ಮುಂದೆ MLA ಆಗ್ತಾನೆ ಅಂದೆ. ಧಾರವಾಡಕ್ಕೆ ಎಂಟ್ರಿ ಇಲ್ಲ ಅಂದ್ಲು. ಮತ್ತು ಎನ್ಕೌಂಟ್ರ್ ಆದಮೇಲೆ ಎಂಟ್ರಿ ಹೆಂಗೆ ಆಗ್ತದೆ? ಆದರೆ ಎಂಟ್ರಿ ಆಗ್ತಾನೆ, ಅವ್ನು MLA ಮಾಡ್ತಾನೆ ಅಂತೇಳಿ ಅವನ ಮನೆಯೊಳಗೊಂದು ಅವನ ತಲೆ ಮೇಲೆ ಇಟ್ಟು ಬೆಳ್ಳಿ ಕಿರೀಟ ನಾವು ಹತ್ಕೊಂಡು ಹೋಗಿ MLA ಆದ್ನೂ ಇಲ್ಲ. ಮತ್ತು ಎಂದು ಸುಳ್ಳು ಆಗಲ್ಲ. ನನ್ನ ಮಾತ್ಯಾಕೆ ಸುಳ್ಳಾಗ್ತಾವ? ಸುಳ್ಳು ಆಗೋದಿಲ್ಲ. ಇವತ್ತಿಗೂ ಸುಳ್ಳಾಗಲ್ಲ, ಮುಂದೂ ಆಗಲ್ಲ. ಯಾಕಂದ್ರೆ ನಾನು ತಾಯಿ ಅಲ್ವಾ? ಬದಲಾವಣೆ ಅಲ್ಲ. ಸೀಟಿನಲ್ಲಿ ಇವನೇ ಕುತ್ಕೋಬೇಕು, ಯಾರು DKCನೇ ಕುತ್ಕೋಬೇಕು. DKC ಮೇಲೆ ನಂಗೆ ತುಂಬ ಏನು ಅಭಿಮಾನವಿಲ್ಲ, ಸಿದ್ದರಾಮಯ್ಯನ ಮೇಲೂ ಇಲ್ಲ, ಹಂಗಂತೇಳಿ BJP ಮೇಲೂ ಇಲ್ಲ. ಯಾಕಿಲ್ಲ ಅಂದರೆ ಎಲ್ಲ ಬಂದೆ ನಮಗೆ. ನಾಳೆನೇ ಬರ್ಬೋದು, ನಾಳೆನೇ ಬರುತ್ತೆ. ಒಂದು ನಿಮಿಷಕ್ಕೆ ಅಲ್ಲಿರೋ ಸೀಟ್ನಲ್ಲಿ ಗೊಟ್ಟಕ್ಕಂದ್ರೆ ಆಗೋಗ್ಬಿಡುತ್ತೆ. ನಮ್ಗೆ ಗೊತ್ತಿರ್ತಲ್ಲ. 5 ವರ್ಷ ಪೂರ್ಣ ಆಗೋದ್ರಲ್ಲಿ ಒಂದ್ಸರಿ CM ಆಗ್ತಾರಂತೆ ಅಲ್ರಿ. ಒಂದ್ಸಲ CM ಆಗಲಿ ಸಾಕು. 5 ವರ್ಷ ಇನ್ನೆಷ್ಟು ಸಲ ಆಗ್ಬೋದು? ಇದೇ ಅವಧಿಯಲ್ಲಿ CM ಹೌದು, ಇದೇ ಅವಧಿಯಲ್ಲಿ ಆಗೋದು.